ಹಾಯ್ ಆಲ್ ವೆಲ್ಕಮ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ರಾತ್ರಿನೇ ನೆನೆಸಿಟ್ಟಿರೋಂಥ ಜೀರಿಗೆನ ಹಾಕಿ ಕಷಾಯ ಮಾಡ್ಕೊಂಡು ಕುಡಿಯೋಣ ಅಂತ ಮಾಡ್ತಾ ಇದ್ದೀನಿ. ನಾವು ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಡೈಜೆಷನ್ ಪವರ್ ತುಂಬ ಚೆನ್ನಾಗಾಗತ್ತೆ. ಹಾಗೆ ನಮ್ಮ ದೇಹಕ್ಕೆ ಅಂತೂ ತುಂಬಾ ಒಳ್ಳೆಯದು. ಬ್ಯಾಡ್ ಫ್ಯಾಟನ್ನು ಕೂಡ ಅದು ಕರಗಿಸುತ್ತೆ ಅಂತ ನಾವು ಕೇಳ್ಪಟ್ಟಿದ್ದೀವಿ ಆಲ್ರೆಡಿ. ಹಾಗೆ ನಾನೊಂದು ಪಾತ್ರೆ ನೀರು ಕೂಡ ಕಾಯಿಸ್ಕೊಂಡೆ. ಮಕ್ಕಳಿಗೆ ಕುಡಿಯೋಕ್ಕೆಲ್ಲ ಬೇಕು. ನನ್ನ ಮಗನಿಗೆ ಸ್ಕೂಲ್ಗೂ ಕೂಡ ನೀರು ಕೊಟ್ಟು ಕಳಿಸ್ಬೇಕಲ್ಲ, ಅದಕ್ಕೆ ನನ್ನ ಮಕ್ಕಳಿಗೆ ಕಾಯಿಸಿದ ನೀರನ್ನೇ ಯೂಸ್ ಮಾಡ್ತೀನಿ. ಬಟ್ ಇವಾಗ ವೆದರ್ ಚೇಂಜ್ ಆಗಿರೋದ್ರಿಂದ ಎಲ್ರಿಗೂ ಹುಷಾರಿಲ್ಲ. ನನ್ನ ವಾಯ್ಸ್ ಕೇಳ್ತಾ ನಿಮಗೂ ಕೂಡ ಗೊತ್ತಾಗ್ತಿರ್ಬೋದು. ವಾಯ್ಸ್ ಎಲ್ಲ ಚೇಂಜ್ ಆಗಿದೆ, ಶೀತ ಆಗಿದೆ, ಜ್ವರ ಬಂದಿದೆ, ಎಲ್ಲ ಆಗಿದೆ ಇವಾಗ. ಇನ್ನು ಬೆಳಗ್ಗೆ ತಿಂಡಿಗೆಲ್ಲ ರೆಡಿ ಮಾಡ್ಕೊಬೇಕು ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಇವತ್ತಿನ ತಿಂಡಿಗೆ ವೆಜ್ ಫ್ರೈಡ್ ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಎಲ್ಲ ಥರ ತರಕಾರಿಗಳನ್ನು ಯೂಸ್ ಮಾಡ್ತೀನಿ. ಪೊಟ್ಯಾಟೊ ಒಂದು ಯೂಸ್ ಮಾಡೋದಿಲ್ಲ ಅಷ್ಟೇ. ಬಟ್ ಮಾಡಬಹುದೇನೋ ಗೊತ್ತಿಲ್ಲ, ಬಟ್ ನಾನು ಮಾಡ್ತಾ ಇಲ್ಲ. ಇಲ್ಲಿ ಎಲೆಕೋಸು, ಬೀನ್ಸು, ಕ್ಯಾರೆಟು ಮತ್ತು ಕಾಲಿಫ್ಲವರ್ ಇತ್ತು, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಕೂಡ ನಾನು ಯೂಸ್ ಮಾಡಿಕೊಂಡು ಫ್ರೈಡ್ ರೈಸ್ ಮಾಡೋದು. ಹೋಟೆಲಲ್ಲಿ ಹೇಗಿರುತ್ತೋ ಅದೇ ಥರ ಹೆಲ್ದಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಕ್ಕಳಿಗೂ ಕೂಡ ಇದು ತುಂಬಾ ಇಷ್ಟ. ನನ್ನ ಮಗ ಯಾವಾಗಲೂ ಹೇಳ್ತಿರ್ತಾನೆ, ತರಕಾರಿ ಎಲ್ಲ ತೊಗೊಳ್ಬೇಕಾದ್ರೇ ಅಲ್ಲಿ ಮಾರ್ಕೆಟ್ಗೆ ಹೋದಾಗಲೇ ಹೇಳ್ತಿರ್ತಾನೆ, ಅಮ್ಮ ಕಾಲಿಫ್ಲವರ್ ತಗೋ, ಕ್ಯಾಬೇಜನ್ನು ತಗೋ, ಅದನ್ನು ಫ್ರೈಡ್ ರೈಸ್ ಮಾಡಿಕೊಡು ಅಮ್ಮ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾನೆ ಪ್ರತಿ ಸಲನೂ ಅಷ್ಟೇ. ಇದಕ್ಕೆ ಒಂದೆರಡು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ, ಅದನ್ನು ಒಗ್ಗರಣೆಗೆ ಅಂತ. ಈರುಳ್ಳಿ ಏನು ಜಾಸ್ತಿ ಹಾಕ್ಕೊಬೇಕು ಅಂತ ಏನಿಲ್ಲ. ನಾನಿಲ್ಲಿ ಟೊಮ್ಯಾಟೊ ಯೂಸ್ ಮಾಡ್ತಾ ಇಲ್ಲ. ಹಾಗೆ ಇನ್ನು ಬಟಾಣಿ ಕಾಳಿರುತ್ತಲ್ಲ, ಹಸಿರು ಬಟಾಣಿ, ಅದನ್ನು ರಾತ್ರಿ ನೆನೆಸಿಟ್ಕೊಂಡಿದ್ರೆ ಒಳ್ಳೆಯದು, ಅಥವಾ ಅದು ಹಸಿಯಾಗೇ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು. ಬಟ್ ನನಗೆ ರಾತ್ರಿ ಪ್ಲ್ಯಾನ್ ಇರಲಿಲ್ಲ ಇವತ್ತು ಫ್ರೈಡ್ ರೈಸ್ ಮಾಡೋದು ಅಂತ, ಅದಕ್ಕೆ ನಾನು ನೆನೆಸಿಟ್ಕೊಂಡಿರಲಿಲ್ಲ. ಅದಕ್ಕೆ ಬೆಳಗ್ಗೆನೇ ಅದು ಬಟಾಣಿಗೆ ಒಂದು ಸ್ವಲ್ಪ ಬಿಸಿ ಬಿಸಿ ನೀರನ್ನು ಹಾಕಿ ಮುಚ್ಚಿ ಇಟ್ಟಿದ್ದೀನಿ, ಸ್ವಲ್ಪ ನೆನೀಲಿ ಅಂತ ಹೇಳಿ. ನನಗೆ ವಿಡಿಯೋದಲ್ಲಿ ಅದನ್ನು ತೋರಿಸೋದಕ್ಕೆ ನೆನಪಾಗಲಿಲ್ಲ, ಈಗ ನೆನಪಾಯಿತು, ಅದಕ್ಕೆ ಹೇಳಿದೆ ಅಷ್ಟೇ. ಫ್ರೈಡ್ ರೈಸ್ಗೆ ಎಲ್ಲ ತರಕಾರಿಗಳನ್ನು ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ನಾವು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡ್ರೆ ಹಾಗೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಅದು ಎಣ್ಣೆಲೆ ನಾವು ಫ್ರೈ ಮಾಡೋದ್ರಿಂದ ಅದು ಬೇಗ ಬೇಯುತ್ತೆ. ಇನ್ನೆಲ್ಲ ಫಸ್ಟು ಕಟ್ ಮಾಡಿಕೊಂಡು ಈ ರೀತಿ ಜೋಡಿಸಿ ಒಂದು ಕಡೆ ಇಟ್ಕೊಂಡು ಇನ್ನೆಲ್ಲ ವಾಶ್ ಮಾಡಿ ತೆಗೆದು ಕ್ಲೀನ್ ಮಾಡ್ಕೊಂಬಿಡ್ಬೇಕು ಸ್ಲ್ಯಾಬ್ನೆಲ್ಲ. ಆವಾಗ ನನಗೆ ಅಡುಗೆ ಮಾಡೋಕ್ಕೂ ಒಂಥರ ರಗಳೆ ಅನಿಸಲ್ಲ, ಒಂಥರ ಸಫಿಷಿಯೆಂಟ್ ಫೀಲ್ ಆಗುತ್ತೆ ಪ್ರತಿ ಸಲನೂ ಅಷ್ಟೇ. ಅದು ವೀಡಿಯೋ ಮಾಡಬೇಕಾದ್ರೆ ಅಂತಲೇ ಅಲ್ಲ, ಆಫ್ ಕ್ಯಾಮ್ರಾ ಕೂಡ ನನಗೆ ಹಾಗೇ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆನಂತರ ನಾನು ಅಡುಗೆ ಸ್ಟಾರ್ಟ್ ಮಾಡೋದು. ಆವಾಗ ಅಡುಗೆ ಬೇಗ ಆಗುತ್ತೆ. ಇನ್ನು ಕಾಲಿಫ್ಲವರ್ನು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಬೇಗ ಬೇಯಬೇಕು ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ. ನಾವು ಈ ರೀತಿ ಅಡುಗೆನೆಲ್ಲ ಮನೇಲಿ ಮಾಡೋದ್ರಿಂದ ತರಕಾರಿನ ಇಷ್ಟಪಡದೇ ಇರೋ ಮಕ್ಕಳು ಕೂಡ ತಿಂತಾರೆ ಅಂತ. ನಮ್ಮ ಮನೇಲಿ ತರಕಾರಿನ ಅಷ್ಟೊಂದೇನು ಇಷ್ಟಪಡಲ್ಲ ಮಕ್ಕಳು ಅಷ್ಟೇ, ನಾವು ಅಷ್ಟೇ. ಹೀಗಿದ್ದೆಲ್ಲ ಮಾಡ್ತಿರ್ತೀನಿ, ಆವಾಗ ಇಂಡೈರೆಕ್ಟಾಗಿ ಆದರೂ ತರಕಾರಿ ನಮ್ಮ ಬಾಡಿಗೆ ಹೋಗುತ್ತೆ ಅಂತ. ಇನ್ನೂ ಒಂದು ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಫಸ್ಟು ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಹಸಿಮೆಣಸನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇರ್ತೀನಿ. ಲೇಟಾಗಿ ಬೇಯುವಂಥ ತರಕಾರಿನೆಲ್ಲ ಫಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಕ್ಯಾರೆಟು, ಬೀನ್ಸು ಮತ್ತು ಕಾಲಿಫ್ಲವರು ಇದನ್ನೆಲ್ಲ ಫಸ್ಟೇ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡ್ಬೇಕು. ಫಸ್ಟಿಗೆ ನಾವು ಫ್ರೈ ಮಾಡ್ಕೊಳ್ಳುವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ತರಕಾರಿಗೂ ಕೂಡ ನೀಟಾಗಿ ಉಪ್ಪು ಹಿಡಿದಿರುತ್ತೆ. ನೆನೆಸಿಟ್ಕೊಂಡಿರೋ ಬಟಾಣಿನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಅರಿಶಿನ ಪುಡಿನ ಆ್ಯಡ್ ಮಾಡ್ತಾ ಇಲ್ಲ, ಯಾಕಂದರೆ ವೆಜಿಟೇಬಲ್ಸಿಂದೇ ಒಂದು ಕಲರ್ ಇರುತ್ತೆ ನ್ಯಾಚುರಲ್ಲಾಗಿ, ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲಾಸ್ಟಲ್ಲಿ. ಅದಕ್ಕೆ ನಾನು ಇಲ್ಲಿ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಳ್ಳಲ್ಲ. ನಾನು ಪ್ರತಿ ಸಲ ಮಾಡಿದಾಗಲೂ ಅಷ್ಟೇ ಈ ಎಲೆಕೋಸನ್ನ ಮಾತ್ರ ಲಾಸ್ಟಲ್ಲಿ ಹಾಕ್ಕೊಬೇಕು, ಯಾಕಂದರೆ ಅದು ತುಂಬ ಬೆಂದುಬಿಟ್ಟು ಕರ್ಗೋಗಿಬಿಡುತ್ತೆ. ಅದು ಸ್ವಲ್ಪ ಅರ್ಧಂಬರ್ಧ ಬೆಂದು ಹಸಿ ಹಸಿಯಾಗಿದ್ರೇ ತಿನ್ನೋದಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿನ, ಮಕ್ಕಳಿಗೂ ಅಷ್ಟೇ ದೊಡ್ಡವರಿಗೂ ಅಷ್ಟೇ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಎಲ್ಲ ಫ್ರೈ ಮಾಡಿಕೊಂಡು ಅದು ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ಅನ್ನನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಅನ್ನ ಸ್ವಲ್ಪ ಉದುರುದ್ರಾಗಿ ನಾವು ಚಿತ್ರಾನ್ನಕ್ಕೆಲ್ಲ ಮಾಡ್ಕೋತೀವಲ್ಲ ಆ ರೀತಿ ಮಾಡಿಟ್ಕೊಂಡಿರಬೇಕು. ನಾವು ಮಿಕ್ಸ್ ಮಾಡೋದ್ರಲ್ಲೇ ಜಾಸ್ತಿ ಟೈಮ್ ಹೋಗುತ್ತೆ, ಇದರಲ್ಲಿ ಕೈಯೆಲ್ಲ ನೋವು ಬಂದುಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಆವಾಗ ತರಕಾರಿಯ ಎಲ್ಲ ಒಂದು ಟೇಸ್ಟ್ ಕೂಡ ಅದರಲ್ಲಿ ಆ್ಯಡ್ ಆಗುತ್ತಲ್ಲ, ಆವಾಗ ತುಂಬಾ ಟೇಸ್ಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ರೆಸಿಪಿ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ.
ಲಾಸ್ಟಲ್ಲಿ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೋತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರೆಸಿಪಿ ರೆಡಿ ಆಯಿತು. ನನ್ನ ಮಗನ ಸ್ಕೂಲ್ಗೆ ಇನ್ನೇನು ಟೈಮ್ ಆಗ್ತಾಯಿತ್ತು ಅಂತ ಹೇಳಿ ಬೇಗ ಬೇಗ ಎಲ್ಲ ಮಾಡಿಕೊಂಡೆ. ನಾನು ಅಡುಗೆ ಮಾಡಿರೋ ಪಾತ್ರೆಯಿಂದ ಬೇರೆ ಒಂದು ಸರ್ವಿಂಗ್ ಬೌಲಿಗೆ ಅಂತಲೇ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ. ನೀವೇ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅದು ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಷ್ಟೇ ಟೇಸ್ಟು ಕೂಡ ಇತ್ತು. ನನ್ನ ಪಾಪು ಅವನಾಗೆ ತಿಂತಿದ್ದಾನೆ, ಅದೇ ನಿಜವಾಗ್ಲೂ ಆಶ್ಚರ್ಯ. ಅಂದರೆ ಎಲ್ಲ ರೆಸಿಪಿಗಳಲ್ಲೂ ತರಕಾರಿನೆಲ್ಲ ನನ್ನ ಮಗ ಸೈಡಲ್ಲಿ ಇಡ್ತಾನೆ, ಅದ್ವೈತು ಇದರಲ್ಲಿ ಸೈಡಲ್ಲೇನು ಇಡ್ತಾ ಇಲ್ಲ, ತಿಂತಿದ್ದಾನೆ. ಬಟ್ ಈ ಥರ ಎಲ್ಲ ಮಾಡಿಕೊಡೋದ್ರಿಂದ ನಮಗೆ ಅದು ಟೇಸ್ಟ್ ಅನಿಸುತ್ತಲ್ಲ ಮಕ್ಕಳಿಗೆ, ತಿಂತಾರೆ ಅಂತ. ಸ್ಕೂಲಿಗೆ ಟೈಮ್ ಆಯಿತು ಅಂತ ಹೊರಗಡೆ ಕರ್ಕೊಂಡು ಬಂದೆ. ಇನ್ನು ಅಲ್ಲಿ ಪಕ್ಕದ ಮನೆ ಅಂಕಲ್ ಆಟೋನ ಹೊರಗಡೆ ರೋಡಲ್ಲಿ ನಿಲ್ಲಿಸಿರ್ತಾರೆ, ಅದ್ರ ಮೇಲಂತೂ ಹತ್ತಿ ಕೂತಿರ್ತಾನೆ ನನ್ನ ಮಗ ಚಿಕ್ಕವನು. ಇನ್ನು ಬಸ್ಸು ಕೂಡ ಬಂತು, ಹಾಗೆ ಅವನ್ನ ಕಳಿಸ್ಬಿಟ್ಟು ಇನ್ನು ಒಳಗಡೆ ಬರ್ತಾಯಿದ್ದೀನಿ. ಅವ್ನು ಕಳಿಸಾದ್ಮೇಲೆ ಇನ್ನು ಮಧ್ಯಾಹ್ನಕ್ಕೆ ಸಂಜೆಗೆ ಸೇರಿ ಸಾಂಬಾರು ಮಾಡಿಟ್ಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ನುಗ್ಗೆಕಾಯಿ ಸಾಂಬಾರು ಮಾಡ್ಕೋತಾ ಇದ್ದೀನಿ. ನಾನು ನಿಮಗೆ 2 ಅಥವಾ 3 ರೆಸಿಪಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಫಸ್ಟು ಫ್ರೈಡ್ ರೈಸನ್ನು ತೋರಿಸಿದ್ದೀನಿ, ವೆಜ್ ಫ್ರೈಡ್ ರೈಸು. ನೆಕ್ಸ್ಟು ನುಗ್ಗೆಕಾಯಿ ಸಾರು. ಇದು ಮದುವೆ ಮನೆಗಳಲ್ಲಿ ಮತ್ತು ಫಂಕ್ಷನ್ಗಳಲ್ಲೆಲ್ಲ ನುಗ್ಗೆಕಾಯಿ ಸಾಂಬಾರು ಮಾಡಿದಾಗ ಏನು ಟೇಸ್ಟ್ ಬರುತ್ತಲ್ಲ, ಸೇಮ್ ಟೇಸ್ಟ್ ಇರುತ್ತೆ. ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ ಟೊಮ್ಯಾಟೊ, ಈರುಳ್ಳಿ ಅದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಹೊರಗಡೆ ಹೋಗಿ ನಮ್ಮ ಮನೇಲಿ ಬೆಳೆದಿರೋಂಥ ಕರಿಬೇವಿನೆಲ್ಲ ಕೂಡ ತೊಗೊಂಬರ್ತಾಯಿದ್ದೀನಿ, ನೀವು ನೋಡ್ಬೋದು. ಈ ಸಲ ಕಟ್ ಮಾಡಿದ್ವಿ ಮಳೆಗಾಲದಲ್ಲಿ. ಕಟ್ ಮಾಡಿದ್ಮೇಲೆ ಚಿಗುರಿರೋದಿದು, ಇನ್ನೂ ಚಿಗುರಬೇಕು. ಈಗ ಓಕೆ ಚಿಗುರ್ತಾ ಇದೆ. ಇನ್ನೊಂದು ಗಿಡ ಮತ್ತೆ ಹಾಕಿದ್ದೀನಿ, ಬರ್ತಾ ಇದೆ ಅದು. ಮನೆ ಕರಿಬೇವನ್ನು ಬೆಳೆಸಿದ್ರೆ ಅದನ್ನು ನಾವು ನಮ್ಮ ಮನೆ ಅಡುಗೆಗೆ ಯೂಸ್ ಮಾಡುವಾಗ ಅದಕ್ಕಿಂತ ಸಿಗೋವಂಥ ಖುಷಿನೇ ಬೇರೆ ಬಿಡಿ. ಹಾಗೆ ಇನ್ನು ಟೊಮ್ಯಾಟೊ, ಈರುಳ್ಳಿ ಮತ್ತು ಹುಣಸೆ ಹಣ್ಣನ್ನೆಲ್ಲ ಕರಡಿ ಇಟ್ಕೊಂಡಿದ್ದೀನಿ. ಹಾಗೆ ನುಗ್ಗೆಕಾಯಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಅದಕ್ಕೆ ಸಾಸಿವೆ, ಸ್ವಲ್ಪ ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಹೆಸರುಬೇಳೆ ಇದನ್ನೆಲ್ಲದನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನಾನು ಫಸ್ಟು. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಅಂದರೆ 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಕಟ್ ಮಾಡಿರೋ ಅಂಥ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಖಾರ ಏನು ಇರೋದಿಲ್ಲ ಅದೇನು, ಹಾಗಾಗಿ ಒಂದು 3ರಿಂದ 4 ಮೆಣಸು ಹಾಕ್ಕೊಂಡಿದ್ದೀನಿ ನಾನು. ಅದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಆ್ಯಡ್ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು. ನುಗ್ಗೆಕಾಯಿ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ ಬೇಗ ಬೇಯುತ್ತೆ ಅಂತ. ಇನ್ನು ಟೊಮ್ಯಾಟೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋತಾನೆ ಇರಬೇಕು. ಅದು ಚೆಂದ ಮಾಡಿ ಸ್ವಲ್ಪ ಬಾಡಿದ ಮೇಲೆ ಲಾಸ್ಟಲ್ಲಿ ನಾವು ನುಗ್ಗೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಆ ಹಬೆಯಲ್ಲಿ ಬೇಯಿಸ್ಕೊಬೇಕಾಗತ್ತೆ. ಇವಾಗ ಹುಣಸೆಹಣ್ಣಿನ ರಸ ಹಾಕ್ಕೋತಾ ಇದ್ದೀನಿ. ಹುಣಸೆಹಣ್ಣಿನ ರಸ ಹಾಕ್ಕೊಂಡಿದ್ದು ಆದಮೇಲೆ ನಾನು ತೊಗರಿಬೇಳೆ ಹಾಕಿ ಒಂದು 3 ವಿಸಿಲ್ ಬರೆಸಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಆ ಬೇಳೆ ಮತ್ತು ಸ್ವಲ್ಪ ನೀರನ್ನು ನಾವು ಅದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕುದಿಸ್ಕೊಬೇಕು. ಈ ಕುದಿತಿರ್ಬೇಕಾದ್ರೆ 1 ಚಮಚದಷ್ಟು ಸಾಂಬಾರು ಪುಡಿ, ನಾನು ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿ ಇದು. ಏನಾದರೂ ಈ ರೆಸಿಪಿ ಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ. ಸಾಂಬಾರು ಪುಡಿನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ನುಗ್ಗೆಕಾಯಿ ಸಾಂಬಾರು ರೆಡಿ. ನಾನು ಮಧ್ಯಾಹ್ನಕ್ಕೆ ಸ್ವಲ್ಪ ಫ್ರೂಟ್ ಸಲಾಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆ್ಯಪಲ್ಲೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೂಟ್ಸ್ ಎಲ್ಲ ಇತ್ತು, ಮತ್ತೆಲ್ಲ ಹಾಳಾಗಿಬಿಡುತ್ತೆ, ಆಮೇಲೆ ಬೈಸ್ಕೊಬೇಕಾಗತ್ತೆ ಮನೇಲಿ. ಅದಕ್ಕೆ ಎಲ್ಲ ಫ್ರೂಟ್ಸ್ಗಳನ್ನು ಕಟ್ ಮಾಡೋಣ ಅಂತ ಹೇಳಿ ಒಂದು 2 ಆ್ಯಪಲ್ಲು, ಒಂದೇನೋ ಪೊಮೊಗ್ರನೇಟು ದಾಳಿಂಬೆ ತೊಗೊಂಡು ಎಲ್ಲ ಬಿಡಿಸ್ಕೊಂಡು ಹಾಕೋತಾ ಇದ್ದೀನಿ. ಪಾಪು ತುಂಬ ಹಠ ಮಾಡ್ತಿದ್ದ ಅಂಥೇಳಿ ಮೇಲೆ ಕೂರಿಸ್ಕೊಂಡ್ಬಿಟ್ಟೆ. ಏನೂ ಮಾಡೋಕ್ಕಾಗಲ್ಲ, ನಾವು ಒಬ್ಬೊಬ್ಬರೇ ಇದ್ದಾಗ ಮಕ್ಕಳು ನಮ್ಮ ಜೊತೆಗೆ ಸುತ್ತರಿತಾ ಇರ್ತವೆ, ಅವಾಗ ಅವ್ರು ಹೇಳ್ದಂಗೆ ನಾವು ಕೇಳಲೇಬೇಕಾಗತ್ತೆ. ಇನ್ನು ಫ್ರೂಟ್ ಸಲಾಡ್ ಎಲ್ಲ ಮಾಡ್ಕೋತಾ ಇರಬೇಕಾದ್ರೆ ಅದಕ್ಕೆ ಲಾಸ್ಟಲ್ಲಿ ಬಾಳೆಹಣ್ಣೆಲ್ಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು 4ರಿಂದ 5 ಬಾಳೆಹಣ್ಣು ಹಾಕ್ಕೋತಾ ಇದ್ದೀನಿ. ನಾನು ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟರೆ ಸಂಜೆ ನನ್ನ ಮಗ ಬಂದಾಗ ಸ್ನ್ಯಾಕ್ಸಿಗೂ ಕೂಡ ಕೊಡ್ಬೋದು ಅಂತ. ಫ್ರೂಟ್ಸನ್ನ ಡೈರೆಕ್ಟಾಗಿ ಕೊಟ್ಟರೆ ಮಕ್ಕಳು ಖಂಡಿತ ಇಷ್ಟಪಡಲ್ಲ. ಈ ರೀತಿ ಎಲ್ಲ ಹಾಕಿ ನಾವು ಮಿಕ್ಸ್ ಮಾಡಿ ಚೆನ್ನಾಗಿ ಕೊಡೋದ್ರಿಂದ ಇಷ್ಟಪಟ್ಟು ತಿಂತಾರೆ ಅಂತ. ಬಟ್ ನಮಗೂ ತುಂಬ ಇಷ್ಟ ಆಗುತ್ತೆ. ನಾವು ರೈಸು ಊಟ ಸ್ವಲ್ಪ ಜಾಸ್ತಿ ಮಾಡೋದಕ್ಕಿಂತ ಮೊದಲು ಇದನ್ನೆಲ್ಲ ತಿನ್ನೋದ್ರಿಂದ ಊಟನೂ ಕಡಿಮೆ ಮಾಡ್ಬೋದು. ಸ್ವಲ್ಪ ಚಿಯಾ ಸೀಡ್ಸ್ ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಹಾಲು ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಟೇಸ್ಟಿಗೆ ಅಂತ ಹೇಳಿ.
ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರು, ನಾನಿದು ಮನೆಯಲ್ಲೇ ಮಾಡಿರುವಂಥ ಪೆಪ್ಪರ್ ಪೌಡರು, ನಮ್ಮ ಮನೇಲಿ ಬೆಳೆದಿರೋದಿದು. ಹಾಗೆ ಸ್ವಲ್ಪ ಜೇನುತುಪ್ಪ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಫ್ರೂಟ್ ಸಲಾಡ್ ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬಾ ಟೇಸ್ಟಾಗಿರುತ್ತೆ. ಅಷ್ಟನ್ನು ಒಬ್ಬರೇ ಬೇಕಾದ್ರೂ ತಿನ್ಬಿಡ್ಬೋದು, ಮತ್ತು ಫಿಲ್ಲಿಂಗ್ ಆಗಿರುತ್ತೆ ಇದನ್ನು ತಿನ್ನೋದ್ರಿಂದ. ನನ್ನ ಅಡುಗೆ ಕೆಲಸ ಎಲ್ಲ ಆಯಿತು, ಸ್ವಲ್ಪ ಬೇರೆ ಕೆಲಸ ಎಲ್ಲ ಇದೆ. ಇಲ್ಲಿಗೆ ನನ್ನ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಈ ವಿಡಿಯೋ ನೋಡಿರೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ನೆಕ್ಸ್ಟ್ ನಾನು ವಿಡಿಯೋ ಮಾಡೋಕ್ಕೆ ನನಗದೊಂದು ಸ್ಫೂರ್ತಿ ಆಗುತ್ತೆ. ಹಾಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅದು ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.